ತಕ್ಕ ಪಾಠ ಕಲಿಸಲು ಸಿದ್ಧನಾಗಿ ನಿಂತಿದ್ದಾನೆ ಆ ರಾಯಣ್ಣ. ಇಂದು ನನಗೆ ಶಿಕ್ಷೆ ಆಗುತ್ತದೆ. ಎಂತ ಸ್ಥಿತಿ ಬಂತು ನೋಡಲೇ ರಾಯಣ್ಣ, ನೀನು ಕೋಟಿನ ಘಟನೆಯಲ್ಲಿ ನಿಲ್ಲುವ ಗತಿ ಬಂದಿತು. ಒಂದೇ ಏಟಿಗೆ ಎರಡು ಹಕ್ಕಿಯನ್ನು ಕೆಡವಿದೆ. ಹೇಗಿದೆ ನನ್ನ ಪ್ಲಾನ್? ನನಗೆ ಸಕ್ಕಿನಿಂದ ಸವಾಲು ಹಾಕಿರುವ ಸಕ್ಕಿನ ಕವಿತಾಳಿಗೆ ತಕ್ಕ ಗಂಡು ನಾನಾಗುತ್ತಿದ್ದರೆ ನನ್ನ ಹೆಸರು ವಿಷಕಂಠನೇ ಅಲ್ಲ. ಅಪ್ಪ ಮೇಘರಾಜನೇ, ಈ ಭೂಮಿಯ ಮೇಲೆ 83,99,999 ಏಣಿಯನ್ನು ತಿರುಗಿ ಬಂದ ಈ ಮಾನದ ಕುಲದ ಮೇಲೆ ನೀನು ಮುನಿಸಿಕೊಂಡರೆ ನರಮನುಷ್ಯರು ಬದುಕುವ ಬಗೆ ಹೇಗೆ ತಂದೆ? ಬಗೆ ಹೇಗೆ? ಈ ಭೂಮಿಯ ಮೇಲೆ ಇರುವ ಪ್ರಾಣಿ ಪಕ್ಷಿಗಳು ಮೊರೆ ಆಲಿಸಿದರೂ ಏಕೆ ಕರುಣೆ ತೋರುತ್ತಿಲ್ಲ ತಂದೆ? ಯಜಮಾನ್ರು ಬಂದು ಬಹಳ ಬೇಳೆಯಾಗಿದೆ ಅಂತ ಕಾಣಿಸ್ತಾ ಇದೆಯಲ್ಲ, ಯಾಕ್ರಿ? ಯಾವುದೋ ಗಾಢವಾದ ವಿಚಾರದಲ್ಲಿ ಮುಳುಗಿದಂತೆ ಕಾಣಿಸ್ತಾ ಇದೆಯಲ್ಲ, ಯಾಕೇನಾಯ್ತು? ಸವಿತಾ, ಪ್ರತಿ ವರ್ಷ ರೈತರ ಬಾಳಲ್ಲಿ ಚೆಲ್ಲಾಟವಾಡುವ ಆ ಬರಗಾಲದ ಬಗ್ಗೆ ಯೋಚನೆ ಮಾಡುತ್ತಾ ನಿಂತಿದ್ದೆ. ಸ್ವಾಮಿ, ಈ ಸಮಾಜದ ಜನರು ಪ್ರತಿ ವರ್ಷವೂ ಸಾವಿರಾರು ಗಿಡಗಳನ್ನ ಕಡಿತಾನೇ ಬಂದಿದ್ದಾರೆ. ಅಂದ ಮೇಲೆ ಮಳೆ ಬೆಳೆ ಕಡಿಮೆಯಾಗದೆ ಇನ್ನೇನಾಗಲು ಸಾಧ್ಯ ಹೇಳಿ? ನೋಡಿ, ಇದ್ರ ಬಗ್ಗೆ ನೀವೊಬ್ಬರೇ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ ರೀ. ಏನೇ ಆದ್ರೂ ಆ ನನ್ನ ತಾಯಿ ಹುಲಿಗಮ್ಮ ದೇವಿ ಮೇಲೆ ಭಾರ ಹಾಕಿ ನಾವು ಮುಂದೆ ಸಾಗೋಣ. ಆ ನನ್ನ ತಾಯಿ ನಂಬಿದವರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಪ್ರತಿಯೊಬ್ಬ ರೈತರ ಬೆನ್ನಿಂದ ನಿಂತಿದ್ದಾಳೆ ನನ್ನ ತಾಯಿ ದೇವಿ. ನೋಡು ಸವಿತಾ, ಈ ಕಲಿಯುಗದಲ್ಲಿ ಈ ಕಲಿಯುಗದಲ್ಲಿ ಕರ್ಮವೇ ತಲೆ ಎತ್ತಿ ತಾಂಡವಾಡುತ್ತಿರುವಾಗ ಆ ಕರ್ಮ ಎಸಗುವ ದುರಾಳ ಚಾಂಡಾಲರನ್ನು ಕಂಡು ಆ ತಾಯಿ ಕೂಡ ಎಲ್ಲರ ಮೇಲೆ ಮುನಿಸಿಕೊಂಡಂತೆ ಕಾಣುವುದು. ಏನೇ ಆದರೂ ನಂಬಿದ ಭಕ್ತರನ್ನು ಕೈ ಹಿಡಿದು ಕಾಪಾಡುವ ಕರುಣಾಮಯಿಯಾಗಿದ್ದಾಳೆ. ನೋಡಿ, ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನ ದೂರ ಮಾಡಿಕೊಳ್ಳುವ ಹೆಮ್ಮೆಯ ಮನಸ್ಸು ನಿಮ್ಮದು. ಇಂದು ಕಂಗಾಲಾಗಿರುವುದನ್ನು ಕಂಡ್ರೆ ನನಗೆ ದುಃಖ ತತ್ತರಿಸಿ ಬರುವುದು ಸ್ವಾಮಿ. ಆದ್ರೆ ಏನು ಮಾಡಲು ಸಾಧ್ಯ? ಕಷ್ಟ ಬಂದಿದೆ ಅಂತ ಕೈ ಕಟ್ಟಿ ಕೂತ್ಕೊಂಡ್ರೆ ಆ ಕಷ್ಟ ದೂರವಾಗಲು ಸಾಧ್ಯನಾ? ಇಲ್ಲ ರೀ, ಬಂದ ಕಷ್ಟಗಳನ್ನ ದೂರ ಮಾಡಿಕೋ ನನ್ನ ಅನ್ನದಾತನೆ ಎಂದು ಈ ನಿಮ್ಮ ಮಡದಿಯ ಕೋರಿಕೆಯಾಗಿದೆ ಸ್ವಾಮಿ. ಸವಿತಾ, ಅನ್ನದಾತನ ಆನಂದ ಪಡಿಸಬೇಕಾದ ಶಕ್ತಿ ಈ ಭೂಮಿ ತಾಯಿಗೆ ಮಾತ್ರ ಇರುವುದು. ಅವಳು ಶೃಂಗಾರದ ಸೀರೆ ಉಟ್ಟು ಬಂಗಾರದಂತ ತೆನೆಗಳ ಕಿರೀಟದಿಂದ ಕಂಗೊಳಿಸುವ ಆ ತಾಯಿಯ ಆನಂದವನ್ನು ಕಂಡು ಈ ರೈತನಿಗೆ ಆಗುವುದು ಆನಂದ. ಆ ಆನಂದಕ್ಕೆ ಪಾರವೇ ಇರುವುದಿಲ್ಲ. ಹಸಿರು ಸೀರೆ ಉಟ್ಟು ಹಸಿದ ಈ ಕಂದನ ಕರೆಯುವ ಆ ಮಮತೆ ತುಂಬಿದ ಮಡಿಲಿನಲ್ಲಿ ಆಡುವ ಈ ಕಂದನ ಆನಂದವೇ ಈ ಭೂಮಿ ತಾಯಿಗೆ ಹೆಮ್ಮೆಗೆ ಕಾರಣವಾಗುವುದು. ಇದೇ ಈ ರೈತನಿಗೂ ಈ ಭೂಮಿ ತಾಯಿಗೆ ಇರುವ ಸಂಬಂಧ. ನೋಡಿ ಸ್ವಾಮಿ,
ಮಾತನಾಡ್ತಾ ನಿಂತ್ರೆ ಮಾತಿಗೆ ಕೊನೆ ಅನ್ನೋದೇ ಇಲ್ಲ. ಈ ಸಮಾಜದ ಜನರೇ ಕಷ್ಟದಲ್ಲಿ ಕೈ ತಗೊಳ್ತಿರ್ಬೇಕಾದ್ರೆ ನಮಗೆ ಬಂದಿರುವ ಕಷ್ಟವನ್ನ ನಾವು ಹೊಟ್ಟೆಯಲ್ಲೇ ಬಚ್ಚಿಟ್ಕೊಳ್ಳೋಣ. ಆಗ ನಮಗೆ ನಗುವಿನ ಲೋಕ ಸಿಗುತ್ತೆ. ಬನ್ನಿ, ನಿಮಗಾಗಿ ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ. ಊಟ ಮಾಡಿ ವಿಶ್ರಾಂತಿ ಪಡೆಯುವಂತೆ ಹೊರಗೆ ಬನ್ನಿ. ಅಣ್ಣ ಎಂದಾಗ ಅಣ್ಣ ಭಾಗ್ಯವಂತನ ನೆನಪಾಯಿತು. ಬಡವರಿಗಾಗಿ ಉಚಿತವಾಗಿ ಅಕ್ಕಿಯನ್ನು ಕರುಣಿಸಿರುವ ಕರುಣಾಶಾಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪವಿತ್ರವಾದ ಹಾಲು ಮತದಲ್ಲಿ ಜನಿಸಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಕುಡಿಯಲು ಹಾಲು ಕರುಣಿಸಿದ ಕರುಣಾಮಯ್ಯ ನೆಪದಲ್ಲಿ ನನಗೆ ಇದ್ದ ಕಷ್ಟವನ್ನೇ ಮರೆತಿ ಇದೇ ಖುಷಿಯಲ್ಲಿ ಈ ನಿನ್ನ ಇಂಪಾದ ಧ್ವನಿಯಲ್ಲಿ ತಂಗಾಳಿಯಂತೆ ಹಾಡು ಹೇಳಿ ನನ್ನ ಮುದುಡಿದ ಹೃದಯವನ್ನು ಅರಳಿಸುವೆಯಾ ನನ್ನ ಮನದ ಅರಗಿನಿ. ದೊರೆಗಳೇ, ಮೈದಿನ ಬರುವ ವೇಳೆ ಆಯ್ತು. ಹಾಡಿನ ಚಿಂತೆ ಬಿಟ್ಟು ಊಟಕ್ಕೆ ಲಕ್ಷ್ಯ ಕೊಟ್ಟು ಒಳಗ್ ಬನ್ನಿ. ನನ್ನ ನಿನ್ನ ಏಕಾಂತದ ಲವಲವಿಕೆಯನ್ನು ನನ್ನ ತಮ್ಮಂದಿರು ಅಷ್ಟೇ ಅಲ್ಲ, ಬೇರೆ ಹೊರಗಿನೆಲ್ಲ ಯಾರೇ ಬಂದರೂ ನನಗೆ ಭಯವಿಲ್ಲ. ಹಠ ಮಾಡದೆ ಬಂದು ಕೊಡು ನನ್ನ ಕೆನ್ನೆಗೆ ಮುತ್ತೊಂದು. ಹಾಗಾದ್ರೆ ಆನಂದದಿಂದ ತಂಪಾದ ಗಾಳಿಯನ್ನು ಬೀಸುವೆ ಈ ನಿಮ್ಮ ಬಾಳಿಗೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ
ಇಲ್ಲದಾಗಿದೆಯಲ್ಲ, ಏನಂತ ವಿಷಯ? ಅದೇನಿಲ್ಲ ಮೈದುನ, ಅಂತ ಸಂತೋಷ ಏನಿಲ್ಲ. ಅದು ಮಳೆ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ, ಅಷ್ಟರಲ್ಲೇ ನೀನ್ ಬಂದೆ. ಅಣ್ಣ, ಅತ್ತಿಗೆ, ನೀವು ನಕ್ಕರೆ ಸಿಹಿ ಸಕ್ಕರೆ ತಿಂದಷ್ಟೇ ಆನಂದ ಹೋಗುತ್ತದೆ. ನಿಮ್ಮ ಈ ಜೋಡಿಯನ್ನು ನೋಡುತ್ತಿದ್ದರೆ ಆ ಶ್ರೀರಾಮ ಸೀತೆಯರನ್ನು ಕಂಡಷ್ಟೇ ಆನಂದ ಉಕ್ಕಿ ಬರುವುದು. ತುಂಬಾ ಸಂತೋಷವಾಗುತ್ತಿದೆ ಅಣ್ಣ. ತಮ್ಮಂದಿರ, ನಿಮ್ಮ ಪ್ರೀತಿ ಬಾಂಧವ್ಯ ಸದಾ ಕಾಲ ಹೀಗೆ ಇರಲಿ ಎಂದು ಆ ಶ್ರೀ ಮಾರುತೇಶ್ವರನಲ್ಲಿ ಬೇಡಿಕೊಳ್ಳುವೆನು. ರಾಯಣ್ಣನ ಛಲ, ಭೀಮನ ಬಲ ಎನ್ನುವ ನೀವು ಕಣ್ಣು ಮಹರ್ಷಿಗಳ ಆಶ್ರಯದಲ್ಲಿ ಬೆಳೆದು ಆ ಲವಕುಶರಂತೆ ಒಂದಾಗಿ ಯಾವಾಗಲೂ ನಗುತ್ತಾ ಹೀಗೆ ಇರಿ. ಆ ನಗುವಿನಲ್ಲಿ ನಮ್ಮ ಸಂಸಾರದ ನೌಕೆ ಬಂಗಾರದ ರಥದಂತೆ ಮುಂದೆ ಸಾಗುವಂತಾಗಲಿ. ಅಣ್ಣ, ಸದಾ ನಮ್ಮ ಸಂಸಾರಕ್ಕೆ ಬೆಳಕು ತೋರುವ ಚಂದ್ರಮನಂತೆ ನೀನಿರುವಾಗ ನಮ್ಮ ಬಾಂಧವ್ಯಕ್ಕೆ ಗ್ರಹಣ ಹಿಡಿಸಿ ಬೆಳಕೇ ಇಲ್ಲದಂತೆ ಮಾಡಿದ ನರರಿಂದ ಅಷ್ಟೇ ಅಲ್ಲ, ಆ ಹರರಿಂದ ಕೂಡ ಸಾಧ್ಯ ಇಲ್ಲ. ಅಣ್ಣ, ಆ ರಾಮ ವನವಾಸದಲ್ಲಿರುವಾಗ ಅವರ ತಮ್ಮನಾದ ಭರತನನ್ನು ಮರಳಿ ಬರುವಂತೆ ಬೇಡಿಕೊಂಡರೂ ಬರಲು ಒಪ್ಪಲಿಲ್ಲ. ಆ ಮಹಾನುಭಾವಸರ ಭರತನು ತನ್ನ ಅಣ್ಣನ ಪಾದರಾಕ್ಷಿಗಳನ್ನು ತಲೆ ಮೇಲೆ ಹೊತ್ತು ತಂದು ಸಿಂಹಾಸನದ ಮೇಲೆ ಇಟ್ಟು ಪೂಜಿಸಿದಂತೆ ನಾವು ಕೂಡ ನಿನ್ನ ಪಾದದ ಕೆಳಗಿನ ಧೂಳನ್ನು ಪಾಲಿಸಿ ಬಂಗಾರದ ತಿಲಕದಂತ ಭಾಗ್ಯವನ್ನು ಕೊನೆಯವರಿಗೆ ಕರುಣಿಸುವಣ್ಣ. ಹೌದಣ್ಣ, ನಿಮ್ಮಿಬ್ಬರ ವಾಕ್ಯದಂತೆ ನಾನು ಲಕ್ಷ್ಮಣನಾಗಿ ಸದಾಕಾಲ ನಿಮ್ಮ ಅಳುಲು ಸೇವೆ ಮಾಡಲು ಅವಕಾಶ ಕೊಡುವೆಂಬುದೇ ಈ ನಿನ್ನ ತಮ್ಮ ಭೀಮನ ಕೋರಿಕೆಯಾಗಿದೆ ಅಣ್ಣ. ಸದಾಕಾಲ ಸುಖಮಯದ ಸಾಗರದಲ್ಲಿ ನಮ್ಮ ಸಂಸಾರದ ನೌಕೆ ಮುಂದೆ ನಡೆಸುವ ಸ್ಫೂರ್ತಿಯನ್ನು ನಮ್ಮ ಸಂಸಾರಕ್ಕೆ ಕರುಣಿಸಿ ಕಾಯೋ ಭಗವಂತ ಎಂದು ಆ ದೇವರ ಮುಂದೆ ಕೈ ಮುಗಿದು ಬಾಗಿ ನಡೆಯೋಣ. ಅಂದಾಗ ಬರುವ ವಿಘ್ನಗಳು ತಟ್ಟನೆ ಬಯಲು ಮಾಡುವನು ಆ ಪರಮಾತ್ಮ. ನೋಡಿ, ಈ ಅಂದದ ಬಾಳಿಗೆ ಆನಂದವನ್ನ ಕರುಣಿಸು ತಾಯಿ ಅಂತ ಆ ತಾಯಿ ಅನ್ನಪೂರ್ಣೇಶ್ವರನ ನೆನೆಯುತ್ತಾ ಎಲ್ಲರ ಒಳಗಡೆ ಊಟ ಮಾಡಿದ್ರಂತೆ. ಬನ್ನಿ ಹೋಗೋಣ. ಈ ಆನಂದ ತುಂಬಿದ ಅರಮನೆಯಲ್ಲಿ ಹಾಯಾಗಿ ಹಾಡುತ್ತಾ ಹೊಟ್ಟೆ ತುಂಬ ಊಟ ಮಾಡೋಣ ಬನ್ನಿ. ಹೋಗ್ರಿ, ಬರೀ ಯಾವಾಗ್ಲೂ ನಿಮ್ದು ಇದೇ ಆಯ್ತು. ಅತ್ತಿಗೆ, ಸುಮ್ಮನೆ ಅಣ್ಣನಿಗೆ ಯಾಕೆ ರೇಗಿವ್ರಿ? ಅವರೇನು ನಿಮಗೆ ಬೈದಿಲ್ಲ. ಈ ಸಂತಸದ ಸಮಯದಲ್ಲಿ ಒಂದು ಸಮುದ್ರವಾದ ಹಾಡು ಅಂದರೂ ಅಷ್ಟೇ. ಇಷ್ಟಕ್ಕೆ ನೀವು ಅಣ್ಣನಿಗೆ ಹೋಗಿ ಎನ್ನುವುದಾ? ಅತ್ತಿಗೆ, ಪತಿದೇವನಾಗಿ ತುದಗಾಲಿ ಮೇಲೆ ನಿಲ್ಲುವಂತ ಹೆಣ್ಣಿರುವ ಈ ಕಾಲದಲ್ಲಿ ನಿಮ್ಗೆ ಏಕೆ ನಾಚಿಕೆ? ಬನ್ನಿ, ಎಲ್ಲರೂ ಸಂತೋಷದಿಂದ ಹಾಡಿ ನಲಿಯೋಣ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರು ಹುಡುಕುವುದು ಏಕೆ? ಹರಿಯುವ ಮುಳಮುಳಗೀಳುತ್ತ ಹುಟ್ಟಿ ಬರುವುದು ಎನ್ನುವ ಕಲ್ಪನೆ ಬನಿ ಮಂತ್ರಾಲಯ ಮನಸೇ ದೇವಾಲಯ, ಬನಿ ಮಂತ್ರಾಲಯ ಮನಸೇ ದೇವಾಲಯ. ದೇವನೆಂದು ಪ್ರೇಮ ಸ್ವಲ್ಪ ಹೀಗೆ ಮಾತೆ ನಂದಾದೀಪ ಆಯ್ತು ಬಾಳಲು ಜನ್ಮ ಸಾರ್ಥಕ. ಬನಿ ಮಂತ್ರಾಲಯ ಮನಸೇ ದೇವಾಲಯ, ಬನಿ ಮಂತ್ರಾಲಯ ಮನಸೇ ದೇವಾಲಯ.
ಕೊಲೆ ಮಾಡಿದ ಕಾರಣಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೇವೆ. ಏನು ಏನು ಸರ್ ತಮಾಷೆ ಮಾಡ್ತಿರುವಿರಾ? ಅವನನ್ನು ನಾನೇಕೆ ಕೊಲೆ ಮಾಡಲಿ? ಅಷ್ಟಕ್ಕೂ ನಾನೇ ಕೊಲೆ ಮಾಡಿರೋದು ನಿಮ್ಮಲ್ಲಿ ಏನಿದೆ ಸಾಕ್ಷಿ? ಸರ್, ಸಾಕ್ಷಿ ಇದೆ, ಸ್ವಲ್ಪ ಇರು, ಅದನ್ನು ಇವಾಗಲೇ ಇಲ್ಲಿಯೇ ತರಿಸಿವೆ. ಹಲೋ ಬಾಮ, ಆ ಕೊಲೆಯಾದ ಜಾಗದಲ್ಲಿ ಸಿಕ್ಕ ಆ ಕೊಡಲಿಯನ್ನು ತೆಗೆದುಕೊಂಡು ಬಲರಾಮನ ಮನೆಗೆ ಬಾ. ಸರ್, ನನ್ನ ತಮ್ಮ ಅಂತ ಕೆಟ್ಟ ಕೆಲಸ ಮಾಡಿ ಕಳಕ ಹಂಚಿಕೊಳ್ಳಲು ಸಾಧ್ಯವಿಲ್ಲ ಸರ್, ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ನಂಬಿ ಸಾಹೇಬರೇ, ನಂಬಿ. ಇದು ಯಾರದೋ ಕಟ್ಟುಕತೆ ಇರಬಹುದು ಸಾಹೇಬರೇ. ತೆಗೆದುಕೊಳ್ಳಿ ಸರ್, ಈ ಕೊಡಲಿಯನ್ನು ತೆಗೆದುಕೊಳ್ಳಿ. ನೋಡುವ್ರಿ ಅಣ್ಣ, ಈ ಕೊಡಲಿ ಯಾರದು? ಸರ್, ಈ ಕೊಡಲಿ ನನ್ನದು. ಅದನ್ನು ಒಂದು ಹೆಣ್ಣಿನ ಮಾನ ಕಾಪಾಡಲು ಹೋದಾಗ ಸುಡುಗಾಡಿನಲ್ಲಿ ಮರೆತು ಬಿಟ್ಟು ಬಂದಿದ್ದೆ. ಹೌದು ಸರ್, ಅಷ್ಟಕ್ಕೂ ಈ ಕೊಡಲಿಗೂ ಆ ಕೊಲೆಗೂ ಏನು ಸಂಬಂಧ? ರಾಯಣ್ಣ, ಇದೇ ಕೊಡಲಿಂದ ಕೊಲೆಯಾದ ಆ ಶಿವಪ್ಪನ ರುಂಡವನ್ನು ಕಡೆದು ಹಾಕಲಾಗಿದೆ. ಅದಕ್ಕೆ ಇಡೀ ನಿಮ್ಮೂರಿನ ಜನರು ಈ ಕೊಡಲಿ ರಾಯಣ್ಣದೆಂದು ಹೇಳಿದರು. ಅದೇ ಕಾರಣದ ಮೇಲೆ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೇವೆ. ಬಿಸಿ ರಾಯಣ್ಣನ ಕೈಗೆ ಬೇಡಿ ತೊಡಿಸಿ ಕರೆದುಕೊಂಡು ನಡೆಯಿರಿ. ಸಾಹೇಬ್ರೆ, 8 ವರ್ಷಗಳಿಂದ ನನ್ನ ಮೈದುನ ರಾಯಣ್ಣ ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮೈದುನ ಈ ಕೆಲಸ ಮಾಡಲು ಸಾಧ್ಯವಿಲ್ಲ ಸಾಹೇಬ್ರೆ, ಸಾಧ್ಯವಿಲ್ಲ. ಸರ್, ಇದ್ರಲ್ಲಿ ಏನೋ ಮೋಸ ನಡೆದಿದೆ. ಯಾರೋ ಸಂಚು ರೂಪಿಸಿ ನಮ್ಮ ಅಣ್ಣನನ್ನು ಇದರಲ್ಲಿ ಸಿಕ್ಕಾಕೊಳ್ಳುವಂತೆ ಮಾಡಿದ್ದಾರೆ. ಕೊಲೆ ಮಾಡುವಟ್ಟು ಕ್ರೂರ ಮನಸ್ಸು ನಮ್ಮ ಅಣ್ಣನದಲ್ಲ ಸರ್. ದಯವಿಟ್ಟು ನನ್ನನ್ನು ನಂಬಿ ನಮ್ಮ ಅಣ್ಣನನ್ನು ಬಿಟ್ಟು ಬಿಡಿ. ನೋಡಿ, ನಿಮ್ಮ ಮಗಳು ನೋಡಿ, ಇವನು ನಿರಪರಾಧಿ ಎಂದು ತೀರ್ಮಾನಿಸಲು ಸಾಧ್ಯವಿಲ್ಲ. ನ್ಯಾಯ ಅನ್ಯಾಯ ಯಾವುದೆಂದು ಗೊತ್ತಾಗುವುದು ಕೋರ್ಟಿನಲ್ಲಿ. ಯಾವ ದುಷ್ಟ ಶಕ್ತಿಯ ಆಟವೋ ಈ ಬಡವರಿಗೆ ಧನವಂತರು ತಂದೊಡ್ಡುವ ಪರಿಪಾಟಿಯೋ ಒಂದು ತಿಳಿಯದಾಗಿದೆ. ಅಯ್ಯೋ ದೇವರೇ, ನನಗೆ ಧೈರ್ಯ ನೀಡುವ ದಯಾಮಯೇ. ನನ್ನ ಧೈರ್ಯಕ್ಕೆ ಕಾರಣದ ಈ ನನ್ನ ತಮ್ಮ ಸೆರೆಮನೆ ಸೇರಿದರೆ ಈ ಬಲರಾಮನ ಪಾಡು ನಾಯಿಯ ಪಾಡಾಗುವುದು. ಇಂತಹ ಗಂಡಾಂತರದ ಘಟನೆಗಳನ್ನು ನೋಡುವ ಈ ನನ್ನ ಕಣ್ಣುಗಳನ್ನು ಶಾಶ್ವತವಾಗಿ ಮುಚ್ಚಿಸಿ ಬಿಡಿಸುವನೇ, ಶಾಶ್ವತವಾಗಿ ಮುಚ್ಚಿಸಿ ಬಿಡು. ತಮ್ಮ ರಾಯಣ್ಣ, ಸತ್ಯಕ್ಕೆ ಬೆಲೆ ಇಟ್ಟು ನಡೆದುಕೊಳ್ಳುವ ಸ್ಥಿತಿ ಹೀಗೆ ನೋಡಪ್ಪ, ಹೀಗೆ ನೋಡು. ಅಣ್ಣ, ಸತ್ಯದ ಸಾಗರದಲ್ಲಿ ಕರ್ಮ ದೀಪ ಹಚ್ಚುವ ಹಣವಂತರ ಕೈ ಸೇರಿಯಾಗಿದೆ ಸತ್ಯ. ಕಾವಿ ತೊಟ್ಟು ಕರ್ಮಂಡಲವನ್ನು ಹಿಡಿದು ಸುಂದರ ಕನ್ಯಾಮಣಿಯರಿಗೆ ಕಣ್ಣ ಹಾಕುವ ಕಳ್ಳ ಸಾಧುಗಳ ಕೈಯಲ್ಲಿದೆ ಸತ್ಯ. ಕಿತ್ತೂರಿನ ಸಂಸ್ಥಾನಕ್ಕಾಗಿ ಬ್ರಿಟಿಷರ ಶಿವ ಸ್ವಪ್ನವಾಗಿದ್ದ ಸಂಗೊಳ್ಳಿ ರಾಯಣ್ಣನನ್ನು ಆಸೆಗಾಗಿ ಹಿಡಿದುಕೊಟ್ಟ ದೊಡ್ಡ ಸೂಳೆ ಮಕ್ಕಳ ಸ್ವಾರ್ಥದಲ್ಲಿದೆ ಸತ್ಯ. ಅಣ್ಣ, ಇಲ್ಲಿವರೆಗೆ ಹೇಳಿದು ಸತ್ಯವಂತರಿಗೆ ಕಾಡುವ ಕಿರಾತಕರು ಇದ್ದೇ ಇದ್ದರು ಅಂದಾಗ ನಾ ಯಾವ ಲೆಕ್ಕ? ರಾಯಣ್ಣ, ನಿನ್ನ ನಿಷ್ಠೆಯನ್ನು ಕಂಡು ಸಮಾಧಾನ ಪಡುವ ಪರಿಸ್ಥಿತಿ ನನಗಿಲ್ಲ. ಕಣ್ಣೇ ಇಲ್ಲದ ಕಾನೂನಿನ ಕೈಯಲ್ಲಿ ನೀನು ಸಿಕ್ಕರೆ ನಿನ್ನ ಸತ್ಯವಾಗಿ ಬಿಡುವುದಪ್ಪ, ಸತ್ಯವಾಗಿ ಬಿಡುವುದು. ಆಗ ನಿನಗೆ ಖಂಡಿತ ಶಿಕ್ಷೆಯಾದರೆ ನಾನು ಬದುಕಿರಲಾರೆ ತಮ್ಮ, ನಾನು ಬದುಕಿರಲಾರೆ. ಸಾಹೇಬರೇ, ಆ ಕೊಲೆ ನನ್ನ ತಮ್ಮ ಮಾಡಲು ಸಾಧ್ಯವಿಲ್ಲ ಸಾಹೇಬರೇ, ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ನಂಬಿ ಸಾಹೇಬರೇ, ನಂಬಿ. ನನ್ನ ತಮ್ಮನನ್ನು ಕರೆದುಕೊಂಡು ಹೋಗಬೇಡಿ ಸಾಹೇಬರೇ, ಹೋಗಬೇಡಿ. ಸಾಹೇಬರೇ, ನಮ್ಮ ಅಣ್ಣ ಅಂತ ಕಾರ್ಯಗಳನ್ನು ಮಾಡಲು ಸಾಧ್ಯವೇ ಇಲ್ಲ. ದಯವಿಟ್ಟು ನಮ್ಮ ಮಾತನ್ನು ನಂಬಿ ಸಾಹೇಬರೇ, ನಮ್ಮ ಮಾತನ್ನು ನಂಬಿ. ನೋಡಿ, ನಿಮ್ಮ ಮಗಳು ನೋಡಿ, ಇವನು ನಿರಪರಾಧಿ ಎಂದು ತೀರ್ಮಾನಿಸಲು ಸಾಧ್ಯವೇ ಇಲ್ಲ. ನ್ಯಾಯ ಅನ್ಯಾಯ ಯಾವುದೆಂದು ಗೊತ್ತಾಗುವುದು ಕೋರ್ಟಿನಲ್ಲಿ. ಅಣ್ಣ, ಅತ್ತಿಗೆ, ನಿಮ್ಮ ಕಷ್ಟ ಕಂಡರೆ ಚಿಮ್ಮಿ ಬರುತ್ತದೆ ನನ್ನಲ್ಲಿ ಆಕ್ರೋಶದ ಕೆಂಡ.
ಈ ಪಿತೂರಿ ಯಾರು ಮಾಡಿದಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನ್ಯಾಯಾಲಯದ ಸಮ್ಮುಖದಲ್ಲಿ ಸತ್ಯ ಏನೆಂದು ಎತ್ತಿ ತೋರಿ ಕಾಡುವ ಕಡಿವರಿಗಳಿಗೆ ಬುದ್ಧಿ ಕಲಿಸುವ ಗಂಡು ನಾನು ಆಗದಿದ್ದರೆ ನನ್ನ ಹೆಸರು ರಾಯಣ್ಣನೇ ಅಲ್ಲ. ತಮ್ಮ, ದಿನಲು ಬೆಳಗಾದರೆ ಅಣ್ಣ ಅಣ್ಣ ಎನ್ನುವ ಶಬ್ದ ನಿನ್ನ ಬಾಯಿಂದ ಕೇಳಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಆ ನೆಮ್ಮದಿ ಕೊಡುವ ಜೀವವೇ ನೀನೇ ಹಗಲಿ ಹೋಗುತ್ತಿರುವಾಗ ಮುಗಿದೆದ್ದು ಬರುವುದಪ್ಪ ನನಗೆ ದುಃಖ. ಇಂತಹ ಗಂಡಾಂತರದ ಘಟನೆಗಳನ್ನು ರಾಯಣ್ಣ ವಿಧಾನ ಮಂಡಲದ ಮೇಲೆ ಭಾರತದ ಬಾವುಟ ಹಾರುತ್ತಿದ್ದರೆ ಕಾಣುವುದು ಅದರ ಅಂದ ಚಂದ. ಹಾಗೆ ನೀನು ನನ್ನ ಎದುರು ಯಾವಾಗಲೂ ಕಂಡಾಗಲೇ ನನಗೆ ಆಗುವುದಪ್ಪ ಆನಂದ. ಆ ಆನಂದವೇ ಇಂದು ಹೀನ ಸ್ಥಿತಿಗೆ ಹೋದಾಗ ಹೇಗೆ ಅನುಭವಿಸಲಪ್ಪ ಇಂಥ ಕಷ್ಟ. ವೇದ ವಿಧಿ ಎಂದು ಕೀರ್ತಿ ಶಿಖರವ ಏರಿದ ಈ ನಮ್ಮ ಸಂಸಾರ ಇಂದು ಗೋಳಾಟ ತುಂಬಿ ನರಕದಂತಾಯ್ತಲ್ಲ. ಇದಕ್ಕೆ ಪರಿಹಾರ ಯಾವಾಗ ಆಗುವುದು? ನನಗೊಂದು ತಿಳಿಯದಾಗಿದೆ ಮೈದುನ, ನನಗೊಂದು ತಿಳಿಯದಾಗಿದೆ. ಅಣ್ಣ ಅತ್ತಿಗೆ, ನಿಮ್ಮ ಕಷ್ಟ ಕಂಡರೆ ಚಿಮ್ಮಿ ಬರುತ್ತದೆ ನನ್ನಲ್ಲಿ ಆಕ್ರೋಶದ ಕೆಂಡ. ಈ ಪಿತೂರಿ ಯಾರು ಮಾಡಿದಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನ್ಯಾಯಾಲಯದ ಸಮ್ಮುಖದಲ್ಲೇ ಸತ್ಯ ಏನೆಂದು ಎತ್ತಿ ತೋರಿ ನನಗೆ ಕಾಡುವ ಕಡಿವರಿಗಳಿಗೆ ಬುದ್ಧಿ ಕಲಿಸುವ ಗಂಡು ನಾನು ಆಗದಿದ್ದರೆ ಅವರಿಗೆ ಬುದ್ಧಿ ಕಲಿಸಿ ಆ ದೇವರ ಕೃಪೆ ನನ್ನ ಮೇಲೆ ಇದ್ದರೆ ಖಂಡಿತವಾಗಿ ನಿರ್ದೇಶಿಸಿ ಸ್ವಾಭೀತಾಗಿ ಹೊರಗೆ ಬಂದೇ ಬರ್ತೇನೆ. ನಿತ್ತು ಯಾರು ಕಣ್ಣಿಗೆ ಕಾಣದಂತೆ ಅವಿತು ಕುಳಿತಿರುವ ದುರಾಳರನ್ನು ಸರಿದಾರಿಗೆ ಎಳೆದು ತಂದು ಬುದ್ಧಿ ಕಲಿಸುವ ಅಣ್ಣ ನಾನು ಹೇಗೋ ಚೆಲ್ಲಿರುವೆಂದು ತಿಳಿದು ನಮ್ಮ ಸಂಸಾರದ ಮೇಲೆ ಕೆಟ್ಟ ದೃಷ್ಟಿ ಬೀರುವ ಕೊಬ್ಬಿದ ದೇವವನ್ನು ಹರಿದು ಹಾಕಿ ಅವರ ನೆತ್ತರನ್ನು ನಾಯಿ ನರಿಗಳಿಗೆ ಆಹಾರವಾಗಿ ಮಾಡದಿದ್ದರೆ ನನ್ನ ಹೆಸರು ರಾಯಣ್ಣನೇ ಅಲ್ಲ. ಕೈಗೆ ಬೇಡಿ ತೊಡಿಸಿ ಕರೆದುಕೊಂಡು ನಡೆಯಿರಿ. ಧರ್ಮಕ್ಕೆ ತೊಡಸಿದ ಇದು ಯಾರ ಪಾಲಿನ ವಿಧಿಲೀಲೆ, ಇದು ಯಾರ ಪಾಲಿನ ವಿಧಿಲೀಲೆ. ತಾಯಿ ನುಡಿ ಪಾಲಿಸಿ ಸೋದರನ ಸಲವಿದೆ, ತಾಯಿ ನುಡಿಯ ಪಾಲಿಸಿ ಸೋದರನ ಸಲವಿದೆ. ಯಾರಿಗಾಗಿ ಶಿಕ್ಷೆ, ಯಾರಿಗಾಗಿ ಶಿಕ್ಷೆ, ತಾಯಿ ನುಡಿ ಪಾಲಿಸಿ ಸೋದರನ ಸಲವಿದೆ. ಸವಿತಾ, ಭೀಮ ಒಂದಾದ ಬಾಂಧವ್ಯದಲ್ಲಿ ಬಿರುಗಾಳಿ ಅವಸ್ಥೆಯನ್ನು ತಂದು ಒಡ್ಡಿದನೇ ಆ ದೇವರು. ಓ ದೇವರೇ, ಬಡವರಿಗೆ ಬಗೆ ಬಗೆಯಾಗಿ ಕಾಡುವ ಬಂಡವಿದೆ. ಎಂತಹ ಪರಿಸ್ಥಿತಿ ತಂದು ಒಡ್ಡಿದೆ ದೇವನೇ. ಇದರಿಂದ ಪಾರಾಗುವ ಬಗೆ ಹೇಗೆ ತಂದೆ, ಬಗೆ ಹೇಗೆ? ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ನಮ್ಮಂತ ಬಡವರನ್ನ ಎಡೆಬಿಡದೆ ಕಾಡ್ತಾ ಇದೆ ಆ ವಿಧಿ. ನಮ್ಮಂತವರಾದ್ರೆ ನಮ್ಮ ಮುಂದೆ ಅಟ್ಟಹಾಸದ ನಗುವುದು ಆ ವಿಧಿ. ನೋಡಿ, ಅದಕ್ಕೆ ಹೆದರದೆ ಧೈರ್ಯ ತಂದ್ಕೊಳ್ಳಿ. ನನ್ನ ಮೈದನನ್ನ ಬೀಳಿಸ್ಕೊಂಡು ಬರುವ ಪ್ರಯತ್ನ ಮಾಡಿ ಸ್ವಾಮಿ. ಹೌದಣ್ಣ, ನಾನು ನೀನು ಹೋಗಿ ಕೋರ್ಟ್ನಲ್ಲಿ ಲಾಯರ್ನ ವಿಚಾರಿಸಿ ಬರೋಣ. ನಡಿ ಅಣ್ಣ, ನಡಿ.
ತಮ್ಮ ನೀನು ಬರುವುದು ಬೇಡ, ನೀನು ಮನೆಯಲ್ಲೇ ಇರು, ನಾನು ಹೋಗಿ ಕೇಳಿಕೊಂಡು ಬರುತ್ತೇನೆ. ಸವಿತಾ, ನಾನು ಹೋಗಿ ಕೇಳಿಕೊಂಡು ಬರುತ್ತೇನೆ. ಏನೋ ಸಂತೋಷ ಸುದ್ದಿ ಮಾತಾಡ್ತಾ ನಿಂತಿರಲ್ಪ. ನಿಮ್ ಬಲರಾಮ ಮನೇಲಿಲ್ಲೇನಪ್ಪ? ಭೀಮಾ, ನೀವು ಬಂದ ಕಾರಣ ಹೇಳಿ. ನಮ್ಮ ಅಣ್ಣ ಮನೆಯಲ್ಲಿಲ್ಲ, ಯಾವಾಗ ತಾನೆ ಹೊರಗಡೆ ಹೋಗಿದ್ದಾನೆ. ಮಾನವಂತ ಮನೆತನದ ಸುಕುಮಾರಿಗೆ ಸಿಕ್ಕಂತೆ ಸೊಕ್ಕಿಲೆ ಮಾತನಾಡಿದ ನಿನ್ನ ದೊಡ್ಡ ನಾಲಿಗೆಯನ್ನು ಹರಿದು ಹಾಕಲು ಬಂದಿರುವ ನಿನ್ನ ಪಾಲಿನ ಯಾಮ. ಇದೆಲ್ಲ ಸುಳ್ಳು. ನಾನು ಯಾರಿಗೆ ಹೇಳಿದ್ದಿಲ್ಲ, ಇದು ನಿಮ್ಮ ಕಟ್ಟುಕತೆ. ಕಥೆಯನ್ನು ಕಟ್ಟಿ ನಾಟಕ ಮಾಡಲು ನಾವೇನು ಹುತ್ತರಂತೆ ಕುಳಿತು ಮಗ್ನನ್ನು ಬರೆಯುವ ಕವಿಗಳು ಅಲ್ಲ ನಾವು. ಏಬಿದರಿ ಸುತ್ತು ಹಳ್ಳಿಗೆ ಈ ನಾಡಿನ ನಾಯಕರೇ ನಡಗುತ್ತಿರುವಾಗ ನೀನೊಬ್ಬ ನನ್ನ ನೀನಿದ್ದರೆ ನನ್ನ ಮುದ್ದಾದ ತಂಗಿಗೆ ಅವಮಾನ ಮಾಡಿದ್ಯಾ ಮಲ್ಲ. ಅದಕ್ಕಾಗಿ ಅವಮಾನ ಮಾಡಿದ ನಿನ್ನ ಸಾಧನೆಗೆ ಸುತ್ತ ಬಹುಮಾನ ಕೊಡಲು ಬಂದ ಈ ನಿಮ್ಮ ಪಾಲಿನ ಸರ್ಪಗಳು ನಾವಾಗಬೇಕು. ಭೀಮಾ, ಭರತನ ಬೋಣಿಯಲ್ಲಿ ಇರುವ ನೀವು ಸಿರಿತನದ ಶಿಖರದ ಮೇಲೆ ಕಾಲು ಇಡಲು ಹೋದರೆ ಆ ಗುಡಿಯಲ್ಲಿ ಇರುವ ಕಲ್ಲು ದೇವರುಗಳು ನಾವು ಎಂದು ತಿಳಿಯಬೇಡ. ನಾವು ನಿಮ್ಮನ್ನು ಕಾಡುವ ಉಗ್ರ ರಾಕ್ಷಸ ದೇವತೆಗಳೆಂದು ತಿಳಿತಾ ಬಂಡ ಸುಳಿಯ ಮಗನೇ. ಬಾಯಿ ಬಿಗಿಡಿದ ಮಾತನಾಡು. ಕಾಣದ ವಿಷಯಕ್ಕೆ ಕೆಟ್ಟ ಕಲ್ಪನೆ ಕಟ್ಟಿ ಸಿಕ್ಕಂತೆ ಮಾತನಾಡುವುದು ಸರಿಯಲ್ಲ. ಊರಿನ ದೊಡ್ಡವರೆಂದು ಮರ್ಯಾದೆ ಕೊಟ್ಟಿರುವೆ. ಆ ಮರ್ಯಾದೆಯನ್ನು ಉಳಿಸಿಕೊಂಡು ಹೋದರೆ ನಿನಗೂ ಒಳ್ಳೆಯದು. ಅದನ್ನ ಬಿಟ್ಟು ಚಕ್ಕರಿಸಿ ಬರುವ ಸರ್ಪ ನೀನಲ್ಲವೇ. ಆ ಸರ್ಪವನ್ನು ಬಡಿಯುವ ಗಂಡುಗಳಿಗೆ ನಾನಾಗಬೇಕಾಗುತ್ತದೆ. ನೋಡು, ಹಾಗೆಲ್ಲ ಹಿರಿಯರಿಗೆ ಎದುರು ಮಾತಾಡಬಾರ್ದು. ನೋಡಿ ಗೌಡ್ರೆ, ನಮ್ಮ ಯಜಮಾನರು ಬಂದ ತಕ್ಷಣ ನಿಮ್ಮ ಹತ್ರ ನಾವು ಹೇಳಿ ಕಳಿಸ್ತೀವಿ. ಮಳ್ಳ ಹುಡುಗನ ಜೋಡಿ ವಾದ ಕಿಳಿಬೇಡಿ, ನಿಮಗೆ ಕೈ ಮುಗದೆ ಬೇಡ್ಕೋತೀವಿ. ದಯವಿಟ್ಟು ಮರಳಿ ಹೋಗಿ ಇಲ್ಲಿಂದ. ಮರಳಿ ಹೋಗಿ ಸವಿತಾ, ನಮ್ಮ ನಾಡಿನ ದೊಡ್ಡ ದೊಡ್ಡ ನಾಯಕರು ನಮ್ಮ ದನಿಯ ಹೆಸರು ಕೇಳಿದರೆ ತಲೆಬಾಗಿ ಗೌರವ ಕೊಡಬೇಕಾದರೆ ಈ ಅರಬುದ್ಧಿಯ ಭೀಮನಿಂದ ಅವಿವೇಕಿಯ ಮಾತು ಕೇಳಿ ಹೋಗಲು ನಾವೇನು ನಿಮ್ಮ ಹಿತೈಷಿಗಳಲ್ಲ. ಹಿಡಿದ ಆಟದಲ್ಲಿ ನಾ ಎಂದು ಬರುವ ನಾಮರ್ಥ
ಪಾಲಿನ ಈ ಸಿಂಹಗಳಿಗೆ ಹಾಗೆ ಹೋಗುವ ಹವ್ಯಾಸ ಎಲ್ಲಿಂದ ಬರುವುದು? ಸಿದ್ಧನಾಗಲೇ ಪೆದ್ದ ಲೇವಿಸಕಂತ ವೀರನಂತೆ ಮಾತು ಹೇಳಿ ಊರು ಹಾಳು ಮಾಡುವ ನಿನ್ನಂತ ಅವಿವೇಕಿಗೆ ಎದುರುವನಲ್ಲ ಈ ಭೀಮ. ಸುಳ್ಳು ಹೇಳುವ ಮಲ ಹೆಣ್ಣಿಗೆ ಬುದ್ಧಿ ಇಲ್ಲ. ಆ ಹೆಣ್ಣಿನ ಮಾತು ಕೇಳಿಕೊಂಡು ಬಂದು ಇಲ್ಲಿಗೆ ಕಚ್ಚಿ ಮಾತನಾಡ್ತಿರಲ್ಲ, ನಿನಗೂ ಬುದ್ಧಿ ಇಲ್ಲ. ಲೇ ಪೆದ್ದು ಮಾತನಾಡುವ ಮಲ ಸರಳ ನನ್ನ ಮನೆಯ ಬಿಟ್ಟು ನಡೆಯಲೇ ಕಳ. ಯಾಕಡ ಲೇ ಭೀಮ, ಸಾವಿರ ಸಾಗರಲ್ಲಿ ಬಿತ್ತು ಒದ್ದಾಡುವ ಮಂಕನ ಮಗನ ನನ್ನ ಮುಂದೆ ಗರ್ಜಿಸಿ ಎದುರಿಗೆ ಬಂದ ಅರ್ಚಿದರೆ ಅರ್ಚುವ ನಿನ್ನ ನಾಲಿಗೆಯನ್ನು ಸಿಳ್ಳಿ ಬಿಡಬೇಕಾಗುತ್ತೆ, ಉಪ್ಪೆಂದು ಊದಿ ಬಿಡಬೇಕಾಗುತ್ತದೆ. ಯಾಚಾರ ಕಟುಕನ ಕೈಯಲ್ಲಿ ಮೇಕೆ ಹೇಗಿರುವನೆಂದು ಹವಾರಿ ಸಿಕ್ಕಂತೆ ಮಾತನಾಡಿದರೆ ಈ ಭೀಮನ ಗೌಡನೇ ಅಲ್ಲ. ಈ ಭೀಮನ ಗೌಡನೇ ಹೆಜ್ಜೆ ಸಪ್ಪಳ ಕೇಳಿ ಈ ಊರಿನ ಗೌಡರು ಬಂದರೆಂದು ಎಷ್ಟೋ ಜನ ಎದರಿ ತಮ್ಮ ಉಸಿರನ್ನೇ ಬಿಗಿ ಹಿಡಿದು ಉಸಿರಾಟವನ್ನೇ ನಿಲ್ಲಿಸಿ ಬಿಡಬೇಕಾದರೆ ನೀನು ಯಾವ ಲೆಕ್ಕಲೇ ಭೀಮ? ಕರ್ಮಪಾಲ ಖತರ್ನಾಕ್ ಮಾತು ಹೇಳುವ ಈ ಕಂತ್ರಿ ನನ್ನ ಮಗನನ್ನು ನಮ್ಮ ಹಾಳು ಬಿದ್ದ ಬಂಗಲೆಗೆ ಎಳೆದುಕೊಂಡು ನಡೆಯಿರಿ, ಅಲ್ಲೇ ಇವನ ಸತ್ತನ್ನು ಮುರಿಯೋಣ. ನೋಡಿ ಗೌಡ್ರೆ, ನಿಮಗೆ ಕೈ ಮುಗಿದು ಬೇಡ್ಕೊತೀನಿ, ದಯವಿಟ್ಟು ನನ್ನ ಮೈದನನ್ನ ಬಿಟ್ಬೇಡಿ. ಅವನ ಯಾವ ತಪ್ಪ ಕೆಲಸ ಮಾಡಿಲ್ಲ. ಬೇಕಾದ್ರೆ ನಾನು ನಿಮಗೆ ಸೆರಗೊಟ್ಟಿ ಬೇಡ್ಕೊತೀನಿ. ಡಾಂಬಿಕ ನಟನೆ ಮಾಡುವ ನಾಜುಕು ಹೆಣ್ಣೆ, ಈ ನಿನ್ನ ನಟನೆಗೆ ಕಣಿಕರ ತೋರುವ ಮಲ್ಲರು ನಾವಲ್ಲ. ಎಲ್ಲಾ ಜಾಲವನ್ನು ತಿಳಿದು ಬಲೆ ಹಾಕಲು ಬಂದ ಈ ಜಾಣ ಬೇಟೆಗಾರರ ಮುಂದೆ ನಟನೆ ಮಾಡುವ ಸೂಪರ್ ಹೈಟೆಕ್ ಸೋಳೆ. ಪರವ ಹೆಣ್ಣು ಮಕ್ಕಳೆಂದರೆ ನಿನ್ನ ಮೈದುನನಿಗೆ ಆಟದ ಗೊಂಬೆಯಾದಂತಿದೆ. ಇದಕ್ಕೆಲ್ಲ ನೀನೇ ಕುಮ್ಮುಕ್ಕು ನೀಡಿ ನಮ್ಮ ಮೇಲೆ ನಿನ್ನ ಮೈದುನನನ್ನು ಚೂಬಿಟ್ಟಿರುವೆಯಲ್ಲವೇ? ವಿಷ್ಕಂಠ, ಬಾ ಇದೆ ಅಂತ ಮನ ಬಂದಂತೆ ಮಾತಾಡಬೇಡ ನೀನು. ಅಂತ ಕೆಟ್ಟ ಕಾರ್ಯವನ್ನ ಮಾಡೋದಕ್ಕೆ ನಿನ್ನಂತ ಕೆಟ್ಟ ರಕ್ತ ನನ್ನ ಮೈಯಲ್ಲಿ ಹರಿತಾ ಇಲ್ಲ. ನನ್ನ ಮೈಯಲ್ಲಿ ಹರಿತಿರುವ ರಕ್ತ ಈ ನಾಡಿಗೆ ಬೆವರು ಸುರಿಸಿ ಈ ನಾಡಿಗೆ ಬೆನ್ನೆಲುಬಾಗಿ ನಿಂತಿರುವ ರೈತರ ರಕ್ತ, ಸತ್ಯವಂತರ ರಕ್ತ. ಹಾಕುವ ಕೀಳು ಬುದ್ಧಿ ಇರಬಾರದೆಂದು ಅಂತಹ ಒಳ್ಳೆಯವನಾದ ಈ ನಿನ್ನ ಮೈದುನನ ಮೈಯಲ್ಲಿ ಹರಿಯುವುದು ಯಾವ ರಕ್ತ? ಸತ್ಯವಂತನನ್ನು ಕೊಲೆ ಮಾಡಿ ಜೈಲು ಪಾಲಾದನಲ್ಲ ಆ ನಿನ್ನ ಹಿರಿಮೈದುನ ರಾಯ, ಅವನ ಮೈಯಲ್ಲಿ ಹರಿಯುವುದು ಯಾವ ರಕ್ತ? ಹುಟ್ಟಿದ ಮನುಷ್ಯನಿಗೆ ಇರುವುದು ಒಂದೇ ರಕ್ತ. ಆ ರಕ್ತ ಈ ರಕ್ತ ಎಂದು ಬೇರೆ ಬೇರೆ ಇರುವುದಿಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆ ವಿಧಿಸಲು ಬಂದಿರುವ ನಮಗೆ ಹೆಡೆ ಎತ್ತಿ ಮಾತನಾಡಿದರೆ ಹೆಡೆ ಉರಿದು ಹೆಡಿಗೆ ತುಂಬಬೇಕಾಗುತ್ತದೆ. ಕರ್ಮಫಲ ಬರಿ ಮಾತಿಗೆ ಬಗ್ಗದ ಜನ ಇವರು. ಇಂತಹ ಮದ ತುಂಬಿದ ಮದಾಂಧರಿಗೆ ಶಿಕ್ಷೆ ಲೇಸ. ಏ ಭೀಮ, ಮರ್ಯಾದೆಯಿಂದ ಬಂದು ನಮ್ಮ ದನಿಯ ತಂಗಿಯವರ ಮುಂದೆ ತಪ್ಪಾಯ್ತೆಂದು ಬೇಡಿಕೊಳ್ಳುವೆಯೋ, ಇಲ್ಲ ಈ ನನ್ನ ಪಿಸ್ತೂಲ್ನ ಗುಂಡಿಗೆಗೆ ಬಲಿಯಾಗುವೆಯೋ? ನೋಡ್ರೆ, ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ, ದಯವಿಟ್ಟು ನನ್ನ ಮೈದನನ್ನ ಏನೇ ಮಾಡಬೇಡಿ. ಬೇಕಾದ್ರೆ ಅವ್ರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಗೌಡ್ರೆ, ಬಿಟ್ಬೇಡಿ. ನೀತಿಯನ್ನು ಬಿಟ್ಟು ಅಂಗಿಯನ್ನು ಬದಲಿಸಿದಂತೆ ಬಣ್ಣದ ಮಾತು ಹೇಳುವ ನಿಮ್ಮಂತ ಬಡವರಗಿತ್ಯರು ನನ್ನ ಪಾದ ಪರಿಚಯ ಮಾಡಬಾರದು. ನಿನ್ನ ಈ ಬಣ್ಣದ ಮಾತಿಗೆ ಮೈ ಮರೆತು ಬಿಟ್ಟು ಹೋಗಲು ನಾವೇನು ಚಂಡರೆಂದು ಮನವರಿಕೆ ಮಾಡಿಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಹಿಡಿದ ಹಠದಲ್ಲಿ ನಾಲಿಗೆ ಉದ್ದ ಹರಿದಾಡಲು ಬಿಟ್ಟು
ಮಾತನಾಡಿದರೆ ಈ ಬಂಡ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸದೆ ಹೋಗಲು ಅಭ್ಯಾಸ ನಮಗೆ ಇಲ್ಲ. ಸವಿತಾ, ನೀನು ನಮ್ಮ ಕಾಲು ಅತ್ಯಾಚಾರಿ ಹಿಡಿದರು ನಿಮ್ಮ ಮೇಲಿನ ಕಣಿಕರ ನಾನು ಕಂಪ ಹುಟ್ಟಲು ಸಾಧ್ಯವಿಲ್ಲ. ನನ್ನ ನಿನಗಿನ್ನೂ ತಿಳಿದಿಲ್ಲ. ಈ ರೀತಿಯ ಅರಿವಿಗೆಡಿತನ ಪದ ರಸುವ ನಿನ್ನ ಕೂಗಿಗೆ ಬಾಗುವ ಪಾಂಡನಲ್ಲ ಈ ಪೊಂಡ. ನೀನು ಯಾವ ಶಿಕ್ಷೆ ಕೊಟ್ಟರೂ ಸರಿ, ಅನುಭವಿಸಲು ನಾನು ಸಿದ್ಧನಾಗಿರುವೆ. ಆದರೆ ಯಾರದು ತಪ್ಪು ಯಾರದು ಸರಿ ಎಂಬುದು ನೋಡಿ ವಿಚಾರಿಸಿ ನೋಡು, ಶಿಕ್ಷೆಯನ್ನು ಕೊಡು. ಈ ರೀತಿ ಕಳ್ಳರ ತರ ವರ್ತಿಸುವುದು ಸರಿಯಲ್ಲ. ಲೇ ಭೀಮಾ, ಎಡಬಿಚ್ಚಿ ನಿಂತಿರುವ ಈ ಕಡ ಸರ್ಪವನ್ನು ಕಾಜಿ ಮಾಡಲು ನೀ ಮುಂದಾದರೆ ಸೋಸಿ ನೋಡಲಿ ಜನ ನಿನ್ನ ಚರಿತ್ರೆಯನ್ನು. ಚಮತ್ಕಾರದಿಂದ ಮಾತನಾಡುವ ಹೊಂಬ ಹುಡಿಯೆದ್ದು ಹೋಗುವುದು ನಿನ್ನ ಅಹಂಕಾರದ ಕೋಪ. ನಿನ್ನಂತೆ ಎಷ್ಟೋ ಜನ ನಾ ಮೇಲೆಂದು ಬಂದು ಒಣಗಿದ ಮರದ ಎಲೆಗಳಂತೆ ಜೀವನದಿಂದಲೇ ಪಳಪಳನೆ ಉದುರಿ ಹೋಗಿರುವಾಗ ನೀನ್ಯಾವ ಲೆಕ್ಕ? ಸಿದ್ಧನಾಗಲೇ ನಮ್ಮ ಜೊತೆ ಬರಲು. ಎಲ್ಲೋ ಇಲ್ಲಿಯೇ ನಿನ್ನ ಹಣ ಬೀಳುವುದು. ಅಪರಾಧ ತಿಳಿಯಬೇಕಾದರೆ ಸತ್ಯದ ನೆಲೆ ತಿಳಿಯಲೇಬೇಕು. ಆ ಹೆಣ್ಣಿನ ಮಾತು ಕೇಳಿಕೊಂಡು ಬಂದು ಇಲ್ಲೇ ಗುಳ್ಳೆ ನರಿಗಳಂತ ಕೂಗುವ ಮಂಕರ್ಯ, ನೀವು ನನ್ನನ್ನು ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ನಡೆಯಿರಿ, ಅಂಜಿಕೆ ಇಲ್ಲದ ಹಾಗೆ ಬರ್ತೀನಿ. ಆದರೆ ಮೋಸ ಮಾಡಿ ನನ್ನ ಜೀವಕ್ಕೆ ಆಪತ್ತು ತರುವಂತಿದ್ದರೆ ನಿಮ್ಮ ಈ ಮೂವರ ಜೀವವನ್ನು ತೆಗೆಯಲು ಜಿಗಿದು ಬರೋಣ ನನ್ನ ರಾಯಣ್ಣ. ಇದು ನಿಮಗೆ ನೆನಪಿರಲಿ. ಮೈಂಡ್ ಬಿಡಪ್ಪ ಬೈದುಡ, ಬೇಡ. ಈ ರೀತಿ ಹಠ ಮಾಡುವುದು ಒಳ್ಳೇದಲ್ಲ. ಇದೇ ತರ ಹಠಕ್ಕೆ ಬಿದ್ದು ವೀರರು ಎಷ್ಟೋ ವೀರರು ಮರಣ ಹೊಂದಿದ್ದಾರೆ. ಹಠ ಬೇಡ ಬೈದುಡ, ಬಿಟ್ಟುಬಿಡು ನಿನ್ನ ಹಠವನ್ನ. ಅಯ್ಯೋ ಗೌಡ್ರ, ಏನ್ ಕೇಳ್ತಾ ನಿಂತೀರಿ? ಇವನು ಪುರಾಣ ಹೇಳ್ಕೊಂಡು ಹೋಗೋಣ್ರಿ ಮಗಣ್ಣ ನಮ್ಮ ಬಂಗ್ಲಕ್ರಿ.